ಗೈಸ್ ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಫ್ರೆಶ್ ಆಗಿ ಬಂದು ಕುಂತೀವಿ. ಈಗ ನಾಷ್ಟ ಮಾಡೋ ಟೈಮ್ ನಾಷ್ಟ ಮಾಡಿ ಮತ್ತೆ ಮುಳ್ಳಂಗಿರಿ ಪೀಕ್ ನೆಕ್ಸ್ಟ್ ಆ ಕಡೆ ನೋಡಿಲ್ಲ. ಸೊ ಇವತ್ತು ನೆಕ್ಸ್ಟ್ ಡೇ ಮತ್ತೆ ಬುಕ್ಕಿಂಗ್ ಮಾಡಿ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗೋಣ, ಮತ್ತೆ ವ್ಯೂ ಹೆಂಗಿರುತ್ತೆ ಹೆಂಗಿಲ್ಲ. ಒಂದು ಫಾಲ್ಸ್, ಒಂದೆರಡು ಫಾಲ್ಸ್ ಇದೆ, ಆ ಫಾಲ್ಸ್ಗೆ ತೋರಿಸ್ತೀನಿ. ಆಮೇಲೆ ಸಕಲೇಶ್ಪುರಿಗೆ ಹೋಗೋದಿದೆ. ಸೊ ನೋಡ್ಕೊಂತ ಬನ್ನಿ ಗೈಸ್. ನಾಷ್ಟ ತುಂಬ ಚೆನ್ನಾಗಿದೆ. ಸೊ ಇದು ಚಟ್ನಿ ಏನಿದೆಯಲ್ಲ ಸಖತ್ತಾಗಿದೆ ಗೈಸ್. ಮುಳ್ಳಂಗಿರಿ ಕಡೆ ಹೋಗೋ ಕಡೆಗೆ ಒಂದು ಲೆಫ್ಟ್ ಸೈಡ್ ಒಂದು ಇದು ಬರುತ್ತೆ, ಅಲ್ಲಿಂದ ಸೊ ಸೂರ್ಯವಂಶ ಶೂಟಿಂಗ್ ಆಗಿದೆ ಅಂತೆ. ಸ್ವಲ್ಪ ಮುಂದ್ಗಡೆ ಹೋಗಿ ತೋರಿಸ್ತೀನಿ ಗೈಸ್ ನಿಮಗೆ. ಗೈಸ್ ಇದು ಸೂರ್ಯವಂಶ ಶೂಟಿಂಗ್ ಆಗಿರುವ ಪ್ಲೇಸ್. ವಿಷ್ಣುವರ್ಧನ್ ಅವರು ಮಾಡಿರುವ ಪಿಕ್ಚರಲ್ಲಿ ಸೂರ್ಯವಂಶ ಆಗಿರುವ ಪ್ಲೇಸ್ ಇದು. ಪಾಯಿಂಟ್ ಇದು ಶೂಟಿಂಗ್ ಪಾಯಿಂಟ್. ಸೊ ನೋಡ್ಬೋದು, ಇದು ಲೇಕ್ ಇದು. ಸೊ ಇಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ, ಡೇಂಜರ್ ಅಂತೆ. ಗೈಸ್ ನಿನ್ನೆ ತುಂಬಾ ಫಾಗ್ ಇತ್ತು, ಮತ್ತೆ ನಿನ್ನೆ ಮುಳ್ಳಂಗಿರಿಗೆ ಅಷ್ಟೇ ಹೋಗಿದ್ದೀವಿ. ಈ ಕಡೆ ಮುಂದೆ ಫಾಲ್ಸಿಗೆ ಹೋಗೋಕ್ಕಾಗಿಲ್ಲ. ಸೊ ಇವತ್ತು ಮತ್ತೆ ಬುಕ್ ಮಾಡಿ ಮತ್ತೆ ಹೋಗಿದ್ವಿ ಗೈಸ್. ನೋಡಿ ಫಾಗೇ ಇಲ್ಲ ಗೈಸ್ ಇವತ್ತು. ನೋಡೋಣ ಮೇಲೆ ಹೋದರೆ ಮತ್ತೆ ನೋಡೋಣ. ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿದೆ. ಸೊ ಈಗ ಸೀದಾ ಹೋಗ್ತಾ ಇದೀವಿ. ಸೊ ಇಲ್ಲಿಂದ ಜಾರಿ ಫಾಲ್ಸ್ ಅವೆಲ್ಲ ಈ ಕಡೆ ಇದೆ, ಈ ಕಡೆ ಹೋಗ್ತಾ ಇದೀವಿ ಗೈಸ್. ಎಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಇಲ್ಲೆಲ್ಲ ಬೈಕ್ ಕಾರ್ ತಗೊಂಡು ಬಂದಿದ್ದೀವಿ. ಸೊ ಇಲ್ಲಿ ಇವತ್ತಿನ ಆ್ಯಕ್ಚುಲಿ ಕಡಿಮೆ. ಸೊ ನಿನ್ನೆ ತುಂಬ ಮಂಜಿತ್ತು, ಅಂದರೆ ಫಾಗ್ ತುಂಬ ಇತ್ತು. ಸೊ ಇವತ್ತು ತುಂಬ ಕಡಿಮೆ ಇದೆ. ಅಲ್ಲಿ ನೋಡಿ ವ್ಯೂ ಹೆಂಗಿದೆ ಅಂದರೆ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ಮುಳ್ಳಂಗಿರಿ ಟೂರಿಸ್ಟ್ ಪ್ಲೇಸಸ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಪ್ಲೇಸಲ್ಲಿ ಫಸ್ಟ್ ಡೇ ಇರೋದಲ್ಲಿ ಸೊ ನಾವು ಮುಳ್ಳಂಗಿರಿ ಅಷ್ಟೇ ಮುಗಿಸಿದ್ದೀವಿ. ಈಗ ಹೊನ್ನಮಹಲ್ ಫಾಲ್ಸ್ ಅಂತದಲ್ಲ, ಅದೊಂದು ನೋಡ್ಕೊಂಡು ಬಂದಿದ್ದೀವಿ. ಬಟ್ ಅಲ್ಲಿ ಫೋಟೋ ಗಿಟ್ ಹಿಡಿದಿಲ್ಲ, ಬಟ್ ಡೈರೆಕ್ಟ್ ಬಂದಿದ್ದೀವಿ. ಸೊ ಈಗ ಜರಿ ಫಾಲ್ಸಿಗೆ ಹೊಂಟಿದ್ದೀವಿ. ಆಮೇಲೆ BV ಜಡ್ ಪಾಯಿಂಟ್ ಅಂತಿದೆಯಲ್ಲ ಅದಕ್ಕೆ ಹೊಂಟಿದ್ದೀವಿ. ಇದು ಮಾಣಿಕ್ಯದರಿ ಫಾಲ್ಸಿಗೆ ಹೋಗ್ತಾ ಇಲ್ಲ. ಸೊ ಈ ಕಡೆ ಹೇಳ್ಬೇಕಾದ್ರೆ ಡೇ 3ದಲ್ಲಿ ಸೊ ಹಿರೇಕೊಳ್ಳಿ ಲೇಕ್ ಅಂತಿದೆಯಲ್ಲ, ಇದಕ್ಕೆ ಒಂದಕ್ಕೆ ಹೋಗಿದ್ದೀವಿ. ಸೊ ಇಲ್ಲಿ ಎಲ್ಲೂ ಹೋಗಿಲ್ಲ. ಮತ್ತು ಇಲ್ಲಿ ನೋಡೋದಾದರೆ ಯಾವ ಪ್ಲೇಸ್ ನೋಡಿಲ್ಲ ಗೈಸ್, ನೋಡೋಣ. ಬಟ್ ಇದರಲ್ಲಿ ಆಲ್ಮೋಸ್ಟ್ 1, 2, 3 ಇದರಲ್ಲಿ 4 ನೋಡಿದ್ದೀವಿ ಗೈಸ್. ಇಲ್ಲಿ ಅಣ್ಣವರು ನಮ್ಗೆ ಇವೆಲ್ಲ ಫಾಲ್ಸ್ಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಸೈಯದ್ ಅಕ್ಬರ್ ಅಣ್ಣ ಅವರು ನಮ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಜೀಪಲ್ಲಿ 5 ಪ್ಲೇಸ್, ಅನ್ಲಿಮಿಟೆಡ್ ಟೈಮ್, ಮತ್ತೆ 5 ಮಂದಿ ಇದೀವಿ. ಸೊ ಅನ್ಲಿಮಿಟೆಡ್ ಟೈಮ್ 5 ಪ್ಲೇಸ್ ತೋರಿಸ್ತಾ ಇದ್ದೀವಿ. ಏನೋ ಹುಡುಗರು ಬಂದಿದ್ದಾರೆ. 2800 ಆಗೋದು 2600 ಬೌಣಿಗೆ ಹೋಗ್ತಾ ಇದೀವಿ. ಬನ್ನಿ, ನೆಕ್ಸ್ಟ್ ನಂಬರ್ ಕೊಡ್ತೀವಿ ಇವ್ರ ಹತ್ರ. ನಮ್ದು ಓಕೆ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಗೈಸ್. ನೀವು ಬಂದ್ರೆ ಇಲ್ಲಿ ಬನ್ನಿ. ಇವ್ರ ಕಡೆಯಿಂದ ನಮ್ ಜೀವನ ಇಲ್ಲ, ಟೂರಿಸ್ಟ್ ಇಂದ ನಾವು ಇದೇ ಗಾಡಿಯಲ್ಲಿ ಹೋಗ್ತಿರೋದು. ಸೊ 2600 ನಾವು ಹೋಗ್ತಾ ಇದೀವಿ. ಇಲ್ಲಿ ಸೈಯದ್ ಅಕ್ಮಲ್ ಪಾಷಾ ಅವ್ರಿಗೆ ಜೀಪ್ ರೈಡ್ ಮಾಡ್ತಾ ಇದೀವಿ. ಇದು ಬಾಬಾ ಬುಡನ್ಗಿರಿ ಪೀಕ್, ಸೆಕೆಂಡ್ ಹೈಯೆಸ್ಟ್ ಕರ್ನಾಟಕದು. ಮತ್ತೆ ಜಿಪ್ ಲೈನ್ ಇದೆ, ಹೋಮ್ ಸ್ಟೇ ಇದೆ. ಆನ್ಲೈನ್ ಬುಕಿಂಗ್ ಎಲ್ಲ ನಮ್ಮ ನಂಬರ್ ಎಲ್ಲ ಕೊಟ್ಟಿದ್ದೀವಿ ಅವ್ರಿಗೆ, ಫ್ರೆಂಡಿಗೆ. ಇಲ್ಲಿ ಬಂದ್ರೆ ಏನೇ ಇನ್ಫಾರ್ಮೇಶನ್ ಬೇಕಿದ್ರು ಕಾಂಟ್ಯಾಕ್ಟ್ ಮಾಡಬಹುದು. ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ನಿಮ್ಗೆ ವೆದರ್ ಬಗ್ಗೆ ಕೇಳಿ, ಯಾವಾಗ ಬರ್ಬೇಕಂತ ಕೇಳಿ. ಮತ್ತೆ ಇಲ್ಲಿ ವಿಂಟರ್ ಸೀಸನ್, ಹಾಟ್ ಸೀಸನ್ ಇರುತ್ತೆ. ಮತ್ತೆ ಜೀಪ್ ರೈಡ್ ನಲ್ಲಿ ಹೋದ್ರೆ ಒಂಥರ ಖುಷಿ, ಕ್ರೇಜ್ ಜಾಸ್ತಿ ಇರುತ್ತೆ. ಮತ್ತೆ ಎಲ್ಲಾ ಕಡೆ ಮಂಡೋಡವ್ರು ವಿಡಿಯೋ ತಿಕ್ಕೊಂತಾರೆ, ನೋಡ್ತಾರೆ. ಆಫ್ ರೋಡ್ ಇರುತ್ತೆ. ನೀವು ನೆಕ್ಸ್ಟಿಗೆ ಬಂದ್ರೆ ಅವ್ರು ಹೇಳ್ತಾರೆ, ನಮ್ಮ ನಂಬರ್ ಕೊಡ್ತಾರೆ. ಇಲ್ಲಿ ಬಂದು ನೀವು ಚಿಕ್ಕಮೂರು ಸಿಟಿಗೆ ಬಂದು ಫೋನ್ ಮಾಡ್ಬೋದು ನಮ್ಗೆ. ಅಣ್ಣ ಎಲ್ಲಿದ್ದೀರಾ, ಹೇಗೆ, ಜೊತೆನೆ ಹೋಮ್ ಸ್ಟೇ ಇದೆಯಾ ಇರಕ್ಕೆ, ಮತ್ತೆ ನಾವು ಬರ್ಬೋದಾ, ಎಲ್ಲ ನೀವು ಆರಾಮಾಗಿ ನಿಮ್ಗೆ ಕೇಳ್ಬೋದು. ಪರ್ಸನಲ್ ನಂಬರ್ ಅವ್ರಿಗೆ ಕೊಟ್ಟಿದ್ದೀನಿ. ಸೊ ಪರ್ಸನಲ್ ನಂಬರ್ ಇವ್ರದ್ದು ಹಾಕಿರ್ತೀನಿ. ಸೊ ಏನಪ್ಪಾ ಅಂತಂದ್ರೆ ಇವರು ಅಡ್ವಾನ್ಸ್ ಕೇಳಿಲ್ಲ, ಬಟ್ ಅಡ್ವಾನ್ಸ್ ಕೇಳಿದ್ದು ಬರೀ 500 ಕೊಟ್ಟಿದ್ದೀವಿ. ಸೊ ಗೈಸ್, ಈ ತರ ಇರುವ ಜೀಪು ಅಲ್ಲಿ
ಜರಿ ಫಾಲ್ಸ್ ಅಲ್ಲಿ ಹೋಗುವಾಗ ಅಲ್ಲಿ ಟ್ರಕ್ಕಿಂಗ್ ಇನ್ನೊಂದು ಒಳಗಡೆ ಬೇರೆ ಬರುತ್ತೆ, ಬಟ್ ಅಲ್ಲಿಗೆ ಇವ್ರು ಹೋಗಲ್ಲಂತೆ. ಬಟ್ ಇದೇ ಹೋಗುತ್ತಾ, ಬಟ್ ಇವ್ರದೇ ಕಾರು, ಬಟ್ ಅಲ್ಲಿ ಏನು ಅಮೌಂಟ್ ಇಲ್ಲ, ಏನಿಲ್ಲ ಅಂತೆ. ನಾವು ಮತ್ತೆ ಕೆಳಗಡೆ ಪಾಸ್ ನಂದೇ ಜೀಪ್, ಯಾರಿಗೇನು ₹1 ಕೊಡಂಗಿಲ್ಲ. ಜಸ್ಟ್ ಇವರಿಗೆ 2800 ಹೇಳ್ತಾರೆ. 2000 ಕಡಿಮೆ ಅಂದ್ರೆ 2600 ಮಾಡ್ತಾರೆ. ಸೊ ಬರೀ 2600 ಅಲ್ಲಿ ಇವ್ರು ಇನ್ನೊಂದ್ ಜೀಪ್ ಅಲ್ಲಿ ಹೋಗಿ ಹತ್ಕೋಬೇಕು, ಇಲ್ಲಾಂದ್ರೆ ಜರಿ ಫಾಲ್ಸ್ ಹೋಗೋ ಟೈಮಿಗೆ. ಸೊ ಇವರೆಲ್ಲ ಮಾಡಿ ಕೊಡ್ತಾರೆ, ಎಲ್ಲ ಇವ್ರದೇ ಜೀಪ್. ಬಟ್ ಎಲ್ಲಿ ₹1 ಕೊಡಂಗಿಲ್ಲ, ಎಲ್ಲಿ ₹1 ತಗಂಗಿಲ್ಲ ಅವ್ರಿಗೆ. ಅಣ್ಣವರು ತುಂಬಾ ನಮ್ಗೆ ಸಪೋರ್ಟಿವ್ ಆಗಿದ್ದಾರೆ, ಕೇರ್ ಮಾಡ್ತಾ ಇದಾರೆ. ಸೊ ನೀವ್ ಯಾರೇ ಇದ್ರು ಇವ್ರ ಅಣ್ಣವ್ರು ಎಲ್ಲ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಕೂಡ ಜೀಪ್ ಇದೆ. ಈಗ ಆ ಕಡೆ ಹೋಗುವ, ಇಲ್ಲಿ ಅಣ್ಣ ಇನ್ನ ಮುಂದ್ಗಡೆನಾ ಫಾಲ್ಸಿಗೆ ಅಣ್ಣ? ಈಗ ಅಂದ್ರೆ ಫಾಲ್ಸಿಗೆ ಯಾವಾಗ ಹೋಗೋಣ? ಸೊ ಫಾಲ್ಸಿಗೆ, ಜರಿ ಫಾಲ್ಸಿಗೆ ಲಾಸ್ಟಿಗೆ ಹೋಗ್ತಾ ಇದೀವಿ. ಈಗ ಎಲ್ಲಾ ಪ್ಲೇಸಸ್ಗಳ ನಾವು 5 ಪ್ಲೇಸಸ್ಗಳನ್ನ ಇದು ಮಾಡ್ತಿದ್ವಿ. ನೀವು ಅಲ್ಲಿ ನೋಡ್ತಾ ಇದ್ರಲ್ಲ ಮೇಲ್ಗಡೆ, ಸೊ ಅಲ್ಲೇ ಹೋಗೋದೀಗ. ಸೊ ಆ ತರ ಈಗ 2600 ಅಣ್ಣವ್ರು ಕಂಪ್ಲೀಟ್ ಆಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮುಂದೆ ಹಂಗೆ ನಿಮ್ಗೆ ಬಂದಲ್ಲಿ ತೋರಿಸ್ತೀನಿ ವಿಡಿಯೋಗಳು. ಇಲ್ಲಿ 6000 ಸೆಕೆಂಡ್ ಹೈಯೆಸ್ಟ್ ಪೀಕ್ ಅಲ್ಲಿ ಬಂದಿದೆ ಚಿಕ್ಕಮಗಳೂರು, ಬಾಬಾ ಬುಡಂಗಿರಿ. ಸೊ ಇಲ್ಲಿ ದರ್ಗಾ ಅವರು ಕರ್ಕೊಂಡ್ ಬಂದಾರೆ ಅಣ್ಣವರು. ಇನ್ನ ಮುಂದಕ್ಕೆ ಹೋಗ್ಬೇಕಂತೆ. ಸೊ ಸೆಕೆಂಡ್ ಹೈಯೆಸ್ಟ್ ಪೀಕ್, ಫಸ್ಟ್ ಹೈಯೆಸ್ಟ್ ಪೀಕ್ ಮುಳ್ಳನ್ಗಿರಿ. ಈಗ ಸೆಕೆಂಡ್ ಹೈಯೆಸ್ಟ್ ಪೀಕ್ ಇದು ಯಾವ್ದು? ಬಾಬಾ ಬುಡನ್ಗಿರಿ. ಸೊ ಈಗ ಅಣ್ಣವರು ಕರ್ಕೊಂಡು ಹೋಗ್ತಾರೆ. ಸೊ ಇದೆಲ್ಲ ವ್ಯೂ ತುಂಬಾ ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ. ಸೊ ಅಣ್ಣವ್ರಿಗೆ ನಂಬರ್ ಹಾಕಿರ್ತಲ್ವಾ, ಒಂದ್ ಟೈಮ್ ವೆದರ್ ಕೇಳ್ಕೊಳ್ಳಿ, ಯಾವಾಗ ಬರೋಣ ಯಾವಾಗಿಲ್ಲ ಅಂತ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಆಫ್ ರೋಡಿಂಗ್ ಗೈಸ್ ಇದೆಲ್ಲ. ಈಗ ಆಫ್ ರೋಡಿಂಗ್ ಸ್ಟಾರ್ಟ್ ಆಗುತ್ತೆ ಮುಂದೆ. ನೆಕ್ಸ್ಟ್ ಜೀಪ್ ಅಲ್ಲಿ ಅಣ್ಣವ್ರು ಹೋಗೋದು, ಕರ್ಕೊಂಡು ಹೋಗೋದು ಎಲ್ಲ ಅಣ್ಣವ್ರು ಸ್ಟಾರ್ಟ್ ಮಾಡ್ತಾರೆ. ಗೈಸ್ ಈಗ ಆಫ್ ರೋಡಿಂಗ್ ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಮ್ಯಾಲ್ ಬಂದಂಗೆ ನಮ್ಗೆ ಏನು ಕೂಡ ಕಾಣ್ತಾ ಇಲ್ಲ. ಅಲ್ಲಿ ನೋಡ್ತಾ ಇದ್ರಲ್ವಾ ನೀವೆಲ್ಲ ಮುಂದ್ಗಡೆ, ಏನು ಕೂಡ ಕಾಣ್ತಾ ಇಲ್ಲ. ಸೊ ಇಲ್ಲಿ ನೋಡಿ ಗೈಸ್, ಫುಲ್ ಫಾಗ್, ಏನು ಕಾಣ್ತಾ ಇಲ್ಲ ನೋಡಿ. ಜಡ್ ಪಾಯಿಂಟ್ ಹತ್ರ ಬಂದಿದೆ ಗೈಸ್. ಇಲ್ಲಿ ಅವ್ರು ಹೇಳಿದ್ರು ಗಿಡ ತಗೊಳ್ಳಿ ಅಂತ ಅನ್ಸಿ. ಸೊ ಇಲ್ಲಿ ಪೂರಾ ಕ್ಲೈಮೇಟ್ ನೋಡಿ ಗೈಸ್, ಫಾಗ್ ಫುಲ್ ಫಾಗ್ ಸಕ್ಕತ್ತಾಗಿದೆ ಗೈಸ್. ಅಣ್ಣ ಇಲ್ಲಿ ಯಾರೋ ಸಿಗರೇಟ್ ಸೇರ್ಬಿಟ್ಟವ್ರೆ, ರೋಡೇ ಕಾಣಿಸ್ತಿಲ್ಲ, ಫುಲ್ ಹೊಗೆ ಕಣಣ. ಗೈಸ್ ಈಗ ಜಡ್ ಪಾಯಿಂಟ್ ಆಯ್ತು. ಈಗ ನೆಕ್ಸ್ಟ್ ಹೊಂಟಿದೀವಿ. ನೆಕ್ಸ್ಟ್ ಯಾವ್ದಣ್ಣ? ಈಗ ಮಾಣಿಕ್ಯದರ. ನೆಕ್ಸ್ಟ್ ಅಣ್ಣವರು ಮಾಣಿಕ್ಯದರ ಕರ್ಕೊಂಡು ಬಂದಿದ್ದಾರೆ. ಮಾಣಿಕ್ಯದರ ಫಾಲ್ಸ್. ಸೊ ಇಲ್ಲಿ ಕೂಡ ಹಸುಗಳಿದೆ ಗೈಸ್, ಇಷ್ಟು ಮೇಲ್ಗಡೆ ಕೂಡ. ನೀವು ಇಲ್ಲೇ ಅಣ್ಣ, ಇಲ್ಲೇ ಇರೋದಾ? ಇದು ಅಲ್ಲಿ ಹತ್ತಿಗುಂಡಿ, ಅಲ್ಲಿ ನೀವು ಗಾಡಿ ರೈಟ್. ಕಾಲ್ದಾರಿ ಒಳಗೆ ಬರತ್ತೆ, ಮತ್ತೆ ಕಾಲ್ದಾರಿ ಒಳಗೆ ಹೋಗ್ಬಿಡತ್ತೆ. ಒಂದು ಊರಿದೆ. ಸೊ ಗೈಸ್ ಒಂದು ಊರಿಂದ ಒಂದು ಇಲ್ಲೇ ಮೇಲ್ಗಡೆ ಊರಿದೆ. ಸೊ ಆ ಊರಲ್ಲಿ ಜನಗಳು ಇರ್ತಾರೆ, ಅಲ್ಲಿ ಹಸುವನ್ನು ಸಾಕಿದ್ದಾರೆ. ಆ ಹಸುಗಳು ಈ ಕಡೆ ಬರುತ್ತೆ, ಈ ಕಡೆ ಎಲ್ಲ ಮೇಯುತ್ತೆ, ಮತ್ತೆ ಔಟ್ರ್ ಮನೆಗೆ ಅವು ಹೋಗುತ್ತೆ. ಸೊ ಈಗ ಮುಂದೆ ಹೋಗ್ತಾ ಇರೋದು ಮತ್ತೆ ತೋರಿಸ್ತೀನಿ, ಮಾಣಿಕ್ಯದರ ಫಾಲ್ಸ್ ಮತ್ತೆ ವ್ಯೂ ತೋರಿಸ್ತೀನಿ ಗಾಯ್ಸ್. ಸೊ ನೋಡಿ ಗಾಯ್ಸ್, ಏನು ಕಾಣ್ತಾ ಇಲ್ಲ. ಅನ್ನೋರು ಪರ್ಫೆಕ್ಟ್ ಡ್ರೈವಿಂಗ್ ಇದ್ದಾರೆ. ಸೊ ಕರ್ಕೊಂಡು ಹೊಂಟಿದ್ದಾರೆ. ನಮಗೆ ನಾವು ಬಂದರೆ ನಮ್ಮ ಕೈ ಇದೆಲ್ಲ ಆಗ್ತಾ ಇರಲಿಲ್ಲ. ಸೊ ಗಾಯ್ಸ್ ಇದೇ ಮುಳ್ಳಂಗಿ ಬಾಬಾ ಬುಡಂಗಿರಿ. ಇಲ್ಲಿ ಆಕ್ಚುಲಿ ಫೋನ್ಗಿನ ಬಿಡೋಣ ತಗೊಂಡ್ ಬಿಡ್ತಾರೆ. ಸೊ ಗೈಸ್ ಈಗ ಇಲ್ಲಿ ರೈಟಿಗೆ ಹೋದ್ರೆ ಫಾಲ್ಸ್ ಇದೆ, ಲೆಫ್ಟಿಗೆ ಹೋದ್ರೆ ಮಾಣಿಕ್ಯ. ಸೊ ಗೈಸ್ ಇಲ್ಲಿ
ಗಿಡಮೂಲಿಕೆ ವಸ್ತುಗಳು ವೆರೈಟಿ ಆಗಿದೆ. ಸೊ ಇವೆಲ್ಲ ಗಿಡಮೂಲಿಕೆ ವಸ್ತುಗಳು. ಸೊ ಇದೆಲ್ಲ ನನಗೆ ನೋಡ್ತಾ ಇದ್ರೆ ಬ್ಲ್ಯಾಕ್ ಆ ಥರ ಸಾಮಾನು ಬೇಕಾಗ್ತಾವಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋಕ್ಕೆ ಅದು ಅಂತ ಅನ್ನಿಸ್ತಿದೆ. ಸೊ ಅಣ್ಣವ್ರಲ್ಲಿ ಕೇಳಿದ್ರೆ ಹೇಳಿದ್ರು ಇದೆಲ್ಲ ಗಿಡಮೂಲಿಕೆ ಅಂತ ಅನ್ಕೇಸಿ ಹೇಳ್ಬಿಟ್ರು. ಗೈಸ್ ವ್ಯೂ ಪಾಯಿಂಟ್ ಗೈಸ್. ಸೊ ಇಲ್ಲೊಂದು ಕೆಳಗಡೆ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಕಿಲ್ಕಲ್ ಪಾಯಿಂಟ್ ಇದೆ. ಸೊ ಗೈಸ್ ಇಲ್ಲಿ ಮಾಣಿಕ್ಯದಾರ ಇಲ್ಲಿ ಮ್ಯಾಲೆ ಬಂದಿದ್ದೀವಿ. ಸೊ ಈ ಒಂದು ವಾಟರ್ ಫಾಲ್ಸ್ ಅನ್ನು ನೋಡೋಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಮಳೆ ಇಲ್ಲ, ಸೊ ಹಂಗಾಗಿ ಇಷ್ಟೇ ನೀರು ಬರ್ತಾ ಇರೋದು. ಸೊ ಇನ್ನೂ ಜಾಸ್ತಿ ಬರುತ್ತೆ. ಸೊ ಇಲ್ಲಿಂದ ವ್ಯೂ ಪಾಯಿಂಟ್ ನೋಡಿ ಯಾವ ಥರ ಕಾಣಿಸ್ತದೆ ಅಂತ. ಸೊ ಆ್ಯಕ್ಚುಲಿ ನಿನ್ನೆ ಮಂಜು ಫಾಗ್ ಜಾಸ್ತಿ ಇತ್ತು, ಬಟ್ ಇವತ್ತು ಜಾಸ್ತಿ ಇಲ್ಲ. ಸೊ ಬಿಸಿಲಿರೋದ್ರಿಂದ ಸಿಟಿಯಲ್ಲಿ ಬಿಸಿಲಿದೆ. ಸೊ ಹಂಗಾಗಿ ಇವತ್ತು ಫಾಲ್ಸ್ ತುಂಬ ಕಡಿಮೆ ಇದೆ. ಆದರೂ ಬರೋ ಟೈಮಲ್ಲಿ ರೋಡಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಗೈಸ್ ಈಗ ಮಾಣಿಕ್ಯದಾರ ನೋಡಿದೀವಿ. ಸೊ ಈಗ ನೆಕ್ಸ್ಟ್ ಇಲ್ಲಿ ನಾವು ನೆಕ್ಸ್ಟ್ ಬಾಬಾ ಬುಡನ್ ಟೆಂಪಲ್ ದರ್ಗಾ, ಬಾಬಾ ಬುಡನ್ಗಿರಿ ಟೆಂಪಲ್ ದರ್ಗಾ ಹತ್ರ ಹೋಗ್ತಾ ಇದೀವಿ ಗೈಸ್. ಅದು ಹಿಂದೂಸು ದತ್ತ ಏನದು ದತ್ತಪೀಠ ಅಂತ ದತ್ತಪೀಠ ಅಂತಾರ, ಮುಸ್ಲಿಮ್ಸ್ ಬಾಬಾ ಬುಡ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಒಂದೇ ಪ್ಲೇಸ್ಗೆ 2 ನೇಮ್ಸ್ ಇರೋದಿಲ್ಲ ಚಿಕ್ಕಮಗಳೂರಲ್ಲಿ. ಧರ್ಮದಲ್ಲಿ ಹೋಗ್ಬೋದು, ಅವ್ರ ಧರ್ಮದವರು ಇವರು